ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇದೇ ದಾಳಿಯ ಫ್ಲವರ್ಸು. ಈ ದಾಳಿಯ ಫ್ಲವರ್ಸ್ನ ನಾನು ನೋಡಿಬಿಟ್ಟು ಮೀಶೋದಲ್ಲಿ ಬುಕ್ ಮಾಡಿದ್ದು. ಅದು ಯಾವ ರೀತಿ ಬಂದಿದ್ದಾವೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇದು ದಾಳಿಯ ಫ್ಲವರ್ ಅಂದ್ಬಿಟ್ಟು ನಾನು ಸೀಡ್ಸ್ನ ಮೀಶೋದಲ್ಲಿ ಬುಕ್ ಮಾಡಿ ತೊಗೊಂಡಿರೋದು. ಈ ರೀತಿ ಬಂದಿದ್ದಾವೆ ಅವು ಗಿಡಗಳು. ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಫ್ಲವರ್ಸ್ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಕಲರ್ ಇರಬೇಕು ಅನಿಸುತ್ತೆ ಇದು, ಆದರೆ ಇದನ್ನೇ ಫ್ಲವರು. ಈ ಫ್ಲವರ್ನ ದಾಳಿಯ ಫ್ಲವರ್ ಅಂತ ಹೇಳ್ಬಿಟ್ಟು ಮೀಶೋದವರು ಸೀಡ್ಸ್ನ ಕೊಟ್ಟಿರೋದು ನನಗೆ. ನಾನು ಆ ಫ್ಲವರ್ಸ್ ನೋಡಿಬಿಟ್ಟು ಈ ಥರ ಬರ್ತವೇನೋ ಅಂದ್ಬಿಟ್ಟು ಬುಕ್ ಮಾಡಿಬಿಟ್ಟು ತೊಗೊಂಡೆ. ನೋಡಿದ್ರೆ ಇವು ಕಲರ್ಸ್ ಇದ್ದಾವೆ, ಆದರೆ ಈ ಥರ ಬಿಡ್ತಾ ಇದ್ದಾವೆ ಹೂವನ್ನ. ನೋಡೋಕ್ಕೂ ಚೆನ್ನಾಗಿದೆ, ದಾಳಿಯ ಫ್ಲವರ್ ಅಲ್ಲ ಅಂದ್ರೂ ಇದೊಂಥರ ಡಿಫ್ರೆಂಟಾಗಿದೆ ಕಲರ್ಸ್ಗಳು ಮತ್ತು ಹೂಗಳು ಮತ್ತು ಚೆನ್ನಾಗಿ ಕಾಣಿಸುತ್ತೆ ಅಂದ್ಕೊಂಡಿದ್ದೀನಿ. ಆದರೂ ಮೋಸ ಅಂತೂ ಖಂಡಿತನೇ. ಯಾಕೆಂದರೆ ಈ ರೀತಿ ಇದನ್ನು ವಾಲ್ಪೇಪರ್ ಹಾಕಿ ನಮಗೆ ಮೋಸ ಮಾಡೋದು ಯಾವ ಮಟ್ಟಕ್ಕೆ ಸರಿ ಅಂತ ನನ್ನ ಅಭಿಪ್ರಾಯ. ನೋಡಿದ್ರೆ ಈ ರೀತಿ ಕೊಟ್ಟಿದ್ದಾರೆ ಸೀಡ್ಸ್ ಅವರು. ಮತ್ತು ನಾನು ಇನ್ನೂ ಒಂದು ಸೀಡ್ಸ್ನ ಬುಕ್ ಮಾಡಿ ತೊಗೊಂಡಿದ್ದೀನಿ. ಅದು ನಾನು ಸೇವಂತಿಗೆ ಸಸಿಗಳಂತ ಹೇಳ್ಬಿಟ್ಟು, ಅದು ಸೀಡ್ಸ್ ಬರ್ತಾವ ಅಂತ ನನಗೆ ಡೌಟ್ ಇತ್ತು. ಆದರೂ ನಾನು ತೊಗೊಂಡು ಈ ರೀತಿ ಹಾಕ್ಕೊಂಡಿದ್ದೀನಿ. ಅದು ಮಧ್ಯದಲ್ಲಿರೋದು ಒಂದು ಆಪಲ್ ಗಿಡ. ಅದು ಕೂಡ ನಾನು ಮೀಶೋದಲ್ಲೇ ತೊಗೊಂಡಿರೋದು. ಮೀಶೋದಲ್ಲಿ ಆಪಲ್ ಗಿಡನೂ ಮತ್ತು ಸ್ಟಾರ್ ಫ್ರೂಟ್ಸ್ ಗಿಡ ಎರಡು ತೊಗೊಂಡಿದ್ದೆ. ಸ್ಟಾರ್ ಫ್ರೂಟ್ಸ್ ಗಿಡ ಯಾಕೋ ಒಣಗ್ತಾ ಇದೆ, ಆದರೆ ಇದು ಆಪಲ್ ಗಿಡ ಚೆನ್ನಾಗಿ ಬಂತು. ನೋಡಿ ಯಾವ ರೀತಿ ಚಿಗುರಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಹೂವು ಯಾವ ರೀತಿ ಬರ್ತದೆ ಅಂತ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಇನ್ನೊಂದು ಫ್ಲವರ್ ಸೀಡ್ಸ್ನ ತೊಗೊಂಡಿದ್ದೀನಿ. ಇದು ಬಂದು ಬಟನ್ಸ್ ಹೂವು ಥರ ಕಾಣಿಸ್ತೈತೆ. ಇದು ಬಂದು ನಾನು ಈ ಥರ ಬರ್ಬೋದೇನೋ ಹೂವು ಅಂತ ಹೇಳ್ಬಿಟ್ಟು ಅದ್ರ ಸೀಡ್ಸು ಕೂಡ ಬುಕ್ ಮಾಡಿ ತೊಗೊಂಡಿದ್ದೆ. ನೋಡಿ, ಇದು ಬಟನ್ಸ್ ಥರ ಬಂದಿದೆ ಗಿಡಗಳೆಲ್ಲ, ಆದರೆ ಹೂವು ಯಾವ ಕಲರ್ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಆದರೂ ಹೂವು ಬಂದಮೇಲೆ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಇದ್ರ ಸೀಡ್ಸು ಚೆನ್ನಾಗಿ ಬಂದಿದ್ದಾವೆ, ಗಿಡಗಳೇನೋ ಚೆನ್ನಾಗಿ ಬಂದಿದ್ದಾವೆ, ಆದರೆ ಹೂವು ಯಾವ ರೀತಿ ಬಿಡ್ತವೆ ಅಂತ ನನಗೆ ಗೊತ್ತಿಲ್ಲ. ಅಲ್ಲಿ ಮಧ್ಯದಲ್ಲಿ ಒಣಗೋಗಿದೆ ನೋಡಿ ಸ್ಟಾರ್ ಫ್ರೂಟ್ಸ್ ಗಿಡ. ಆದರೆ ನಾನು ಒಂದು ಸೀಡ್ಸ್ ಹಾಕ್ಕೊಂಡಿದ್ದೆ ಹಣ್ಣು ತೊಗೊಂಬಂದಾಗ, ಅದ್ರ ಸೀಡ್ಸು ಹುಟ್ಟಿದೆ ಸ್ಟಾರ್ ಫ್ರೂಟ್ಸ್ದು. ಅದ್ರ ಮಧ್ಯದಲ್ಲಿ ಒಂದೇ ಒಂದು ಬಂದಿದೆ ನೋಡಿ. ಇವೆಲ್ಲ ಫುಲ್ಲು ಇದ್ರ ಗಿಡನೇ ಅಂದ್ಕೊಳ್ತೀನಿ ನಾನು, ಫ್ಲವರ್ದು. ಇದು ಬಂದು ರೈನ್ ಲಿಲ್ಲಿ ಸೀಡ್ಸ್ನ ನಾನು ತೊಗೊಂಡಿದ್ದೆ. ಇದು ಕೂಡ ಇದರಲ್ಲೇ ನನಗೆ ಮೋಸ ಅನ್ನಿಸ್ಲಿಲ್ಲ, ಯಾಕೆಂದರೆ ಎಲ್ಲ ಸೀಡ್ಸು ಚೆನ್ನಾಗಿ ಬಂದವೆ ಮತ್ತು ಒಂದೊಂದು ಹೂವನ್ನು ಕೂಡ ಬಿಟ್ಟಿತ್ತು. ಇವಾಗ ಹೂವು ಒಂದು ಇಲ್ಲ, ಗಿಡಗಳು ತುಂಬಾ ಚೆನ್ನಾಗಿ ಬರ್ತಾಯಿದ್ದಾವೆ. ಮಧ್ಯದಲ್ಲೆಲ್ಲ ಗ್ಯಾಪ್ ಬಿಡ್ದಂಗೆ ಎಲ್ಲ ಸಣ್ಣ ಗಿಡಗಳು ಕೂಡ ಬರ್ತಾಯಿದ್ದಾವೆ. ತೋರಿಸ್ತೀನಿ ಸ್ನೇಹಿತರೆ, ನೋಡಿ ಯಾವ ರೀತಿ ಬಂದಿದ್ದಾವೆ ಅಂತ. ಅಲ್ಲಿ ಮಧ್ಯದಲ್ಲೆಲ್ಲ ಒಂದೊಂದು ಸಣ್ಣವು ಕೂಡ ಬರ್ತಾಯಿದ್ದಾವೆ. ಇದನ್ನು 1-2 ಗಿಡ ಹಾಕ್ಕೊಂಡ್ರೆ ಸಾಕು. ನಾವು ಬೇಜಾನ್ ಸಸಿಗಳು ಒಂದು ವರ್ಷದೊಳಗಡೆ ನಾವು ಎಷ್ಟೋ ಸಸಿಗಳನ್ನ ಮಾಡ್ಕೋಬೋದು. ನೋಡಿ ಈ ರೀತಿ ಬಂದಿದ್ದಾವೆ ರೈನ್ ಲಿಲ್ಲಿ ಫ್ಲವರ್ಸು. ನಾನು ಇವತ್ತು ತೊಗೊಂಡಿರೋ ಮೀಶೋ ಆ್ಯಪಿಂದ ತೊಗೊಂಡಿರೋ ಫ್ಲವರ್ ಸೀಡ್ಸು ಮತ್ತು ಇದ್ರದ್ದು ಫ್ರೂಟ್ಸ್ ಪ್ಲ್ಯಾಂಟ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಸ್ನೇಹಿತರೆ, ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಅಂತೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.